ದಿನ ಫ್ರೀಡಂ ಪಾರ್ಕ್ ಅಲ್ಲಿ 23ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಅನಿರ್ದಿಷ್ಟ ಅವಧಿ ಹಗಲು ಇರುಳು ಪ್ರತಿಭಟನೆಗೆ ನಾವು ಅನುಮತಿಗೆ ಹಾಕಿದ್ವಿ. ಆದ್ರೆ ಅಧಿಕಾರಿಗಳು ಒಂದೇ ದಿನದಲ್ಲಿ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅಂತ ಬಿಟ್ಟಿದ್ರು. ಇದು ನಾವು ಸುಮಾರು ಸಾವಿರಾರು ಜನ ಸೇರಿಸಿ ಒಂದು ಹೋರಾಟ ಮಾಡ್ಬೇಕು ಅಂತ. ಏನ್ ವಿಚಾರ ಅಂದ್ರೆ ಜಿಲ್ಲಾಡಳಿತ ವೈಫಲ್ಯ, ಜಿಲ್ಲಾಡಳಿತ ಬಡವರ ಕೆಲಸ ಮಾಡ್ಕೊಡ್ತಾ ಇಲ್ಲ. ಮುನೇಕೊಳಾಲ ಸರ್ವೆ ನಂಬರ್ 116ಕ್ಕೆ ಸಂಬಂಧಪಟ್ಟಂಗೆ ಸುಮಾರು 10 ಎಕರೆ 16 ಗುಂಟೆ ಜಮೀನು ದಲಿತರದಾಗಿತ್ತು. ನೈತಿಕ ಪ್ರಕಾರ ಆ ಜಮೀನನ್ನ ಖಾತೆ ಬದಲಾವಣೆ ಮಾಡಿ ದಲಿತರ ಹೆಸರು ಖಾತೆ ಕೂರಿಸ್ಬೇಕು ಅಂತ ಬಿಟ್ಟು ಮತ್ತೆ ಕೊಡಿಗೇಹಳ್ಳಿ ಗ್ರಾಮದ ಬಿಡಿಎ ಸುಮಾರು 15,000ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲೇಷನ್ ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಪ್ಲಾನ್ ಮಾಡಿರೋದಕ್ಕೆ 15,000ಕ್ಕೂ ಹೆಚ್ಚು ಮನೆಗಳನ್ನ ಬಿಡಿಎ ಅಧಿಕಾರಿಗಳು ಡೆಮಾಲೇಷನ್ ಕಾರಣಕ್ಕೂ ಒಂದೇ ಒಂದು ಮನೆ ಕೆಡುವುದಕ್ಕೆ ಬಿಡಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಒಂದು ಹೋರಾಟ. ಅದ್ರ ಜೊತೆಗೆ ಬೈಪ್ನಳ್ಳಿ 4 ಎಕರೆ ಜಮೀನನ್ನ ಬಡವರು ನಿವೇಶನಗಳು ಮಾಡಿರುವಂತ ನಿವೇಶನಗಳು ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರುವಂತ ಜಮೀನ ಕೆಲವು ಭೂಗಳರು ಬಲವಂತವಾಗಿ ಒತ್ತುವರಿ ಮಾಡ್ಕೊಂಡ್ರು. ಅದನ್ನ ಖಂಡಿಸಿ ಮತ್ತೆ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಬೇಕು. ಮತ್ತೆ ನಮ್ಮ ಗುಂಜೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220/7 ಅಲ್ಲಿನೂ ಬಡವರ ಜಮೀನ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕಬಳಿಸಿರೋದನ್ನ ಖಂಡಿಸಿ ಇವತ್ತಿನ ದಿನ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಲು ಒತ್ತಾಯಿಸಿ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದೀವಿ ಕೊಟ್ಟಿದ್ದೀವಿ. ಹೋರಾಟಗಳು ನಡೆದಿದೆ ಸರ್. ಈ ಸರಿ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತಾರೆ. ಪಿಡಿಎ ಅಧಿಕಾರಿಗಳು ಬರ್ತಾರೆ, ಎಸಿ ಅವರು ಬರ್ತಾರೆ, ಡಿಸಿ ಅವರು ಬರ್ತಾರೆ ಸರ್. ಥ್ಯಾಂಕ್ ಯು.